ಜೈ ವಾಸ್ವಿ, ಜೈ ಜೈ ವಾಸ್ವಿ. ನಾನು AVLJ ಬನಶಂಕರಿ ವಿಂಗ್ ಪ್ರೆಸಿಡೆಂಟ್ ಅರುಣ ಬಳ್ಳಾರಿ. ಇವಾಗ ನಾನು ಈ 3D ರಂಗೋಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಫಸ್ಟು ಸರ್ಕಲ್ಲು ವಿತೌಟ್ ಕಾಂಪಾಸು ಹೆಂಗೆ ನಾವು ಮಾಡಬೇಕು ಅಂತ ಹೇಳ್ತೀನಿ. ಕೈಯಿಂದನೇ ಈಗ ಇದು ಟಿಪ್ ಇದೆ ನೋಡಿ, ಲಿಟ್ಲ್ ಫಿಂಗರ್ ಹತ್ರ ನಾವು ಕೆಳಗಡೆ ಟಿಪ್ ಇಟ್ಕೋಬೇಕು, ಮುಂದೆ ಪೆನ್ಸಿಲ್ಲು ಈ ಥರ ಇಟ್ಕೊಂಡು ಅದನ್ನು ಸರ್ಕಲ್ಲಾಗಿ ನಾವು ಡ್ರಾ ಮಾಡಬೇಕು. ನಾವು ಕೈ ತಿರುಗಿಸ್ತೀವಲ್ಲ ಯಾವಾಗಲೂ, ಇಲ್ಲಿ ನಾವು ಪೇಪರ್ ತಿರುಗಿಸ್ಬೇಕು. ಅದು 2 ಟಿಪ್ಪು ಹಂಗೆ ಇಟ್ಕೋಬೇಕು. ಲಿಟ್ಲ್ ಫಿಂಗರು ಮತ್ತು ಪೆನ್ಸಿಲ್ಲು ಇಟ್ಕೊಂಡು ಈಗ ತಿರ್ಸಿದ್ರೆ ಚೆನ್ನಾಗಿ ಸರ್ಕಲ್ ಬರುತ್ತೆ ಈಸಿಯಾಗಿ. ಇದಾದಮೇಲೆ ನೆಕ್ಸ್ಟು 4 ಸ್ಕ್ವಯರ್ ಹಾಕ್ಕೊಂಡು 2 ಲೈನ್ಸ್ ಹಾಕ್ಕೊಂಡು ಅದ್ರ 2 ಮಧ್ಯೆ ಮಿಡಿಲ್ ಪಾಯಿಂಟ್ ತೊಗೊಂಡು ನಾವು ಇನ್ನೊಂದು ಲೈನ್ ಹಾಕೋಬೇಕು. ಇದೇ ಥರ ಅದು 2 ಲೈನ್ ಮಧ್ಯೆ ಪಾಯಿಂಟ್ ಮಾಡಿಕೊಂಡು ನಾವು 8 ಲೈನ್ಸ್ ಡ್ರಾ ಮಾಡಬೇಕು. ನೀವು ಮಿಡಲ್ ತೊಗೊಂಡ್ರೆ ಅವಾಗ ಕರೆಕ್ಟಾಗಿ ಬರುತ್ತೆ, ಏನೂ ತೊಂದರೆ ಆಗೋಲ್ಲ. ಮೆಜರ್ಮೆಂಟ್ ಕರೆಕ್ಟಾಗಿತ್ತಂದರೆ ನಿಮ್ಮದು 3D ರಂಗೋಲಿ ಚೆನ್ನಾಗಿ ಕಾಣಿಸುತ್ತೆ. ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಏನೂ ಕಾಣಲ್ಲ. ಅದಕ್ಕೆ ನೀವು 2 ಲೈನ್ ನಡುವೆ ಎಷ್ಟು ಇದೆ ಡಿಸ್ಟೆನ್ಸ್ ನೋಡಿಕೊಂಡು ಅದ್ರ ಮಧ್ಯೆ ಒಂದು ಪಾಯಿಂಟ್ ಇಟ್ಕೊಂಡು ಅದಕ್ಕೆ ನೆಕ್ಸ್ಟ್ ಲೈನ್ ಹಾಕಿ ಟೋಟಲ್ 8 ಲೈನ್ಸ್ ಬರಬೇಕು. ಇದ್ರ ಮಧ್ಯೆ ಈ ಥರ 8 ಲೈನ್ಸ್ ಡ್ರಾ ಮಾಡಿದ ಮೇಲೆ ನೆಕ್ಸ್ಟು ನಾವು ಮಧ್ಯೆ ಇನ್ನೊಂದು ಚಿಕ್ಕ ಸರ್ಕಲ್ ಹಾಕ್ಕೋಬೇಕು. ಕರೆಕ್ಟ್ ಹಾಫಲ್ಲಿ ಹಾಕ್ಕೊಂಡ್ರೆ ಸಾಕು. ಅಲ್ಲಿಂದ ನಾವು ಆ ಸರ್ಕಲ್ಗೆ ಒಂದು ಪಾಯಿಂಟಲ್ಲಿ ನಾವು ಲೆಫ್ಟ್ ಸೈಡ್ ಒಂದು ಕರ್ವ್ ಮಾಡಿಕೊಂಡು ಸರ್ಕಲಿಗೆ ಸ್ಟಾಪ್ ಮಾಡಿ ಮತ್ತು ಆ ಸರ್ಕಲಿಂದ ನೆಕ್ಸ್ಟ್ ಮೇಲ್ಗಡೆ ತನಕ ರೈಟ್ ಸೈಡು ಡ್ರಾ ಮಾಡಬೇಕು. ಇದೇ ಥರ ಎಲ್ಲ ಲೈನ್ಸಿಗೂ ಮಾಡ್ತಾ ಹೋಗಬೇಕು. ಫಸ್ಟು ಲೆಫ್ಟಲ್ಲಿ ಆ ಸರ್ಕಲ್ ಪಾಯಿಂಟಿಗೆ ಮಾಡಿ ನೆಕ್ಸ್ಟ್ ಅದೇ ಕಂಟಿನ್ಯೂ ಮಾಡಿ ರೈಟ್ ಸೈಡು ಮಾಡಿಕೊಂಡು ಇದೇ ಥರ ಫುಲ್ಲು ಎಲ್ಲನೂ ಡಿಸೈನ್ ಮಾಡಬೇಕು. ನಾವು ಈಗ ಹಾಕೋ ಲೈನ್ಸ್ನ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳಿ. ಮುಂಚೆ ಹಾಕಿದ ಲೈನ್ಸು ಆ ಥರದ್ದೆಲ್ಲ ಸ್ವಲ್ಪ ಲೈಟಾಗಿ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಅದಾದಮೇಲೆ ನಾವು ಆ ಸರ್ಕಲ್ ಇದೆಯಲ್ಲ ರೈಟ್ ಸೈಡು, ಅದನ್ನು ಮೇಲೆ ಪಾಯಿಂಟಿಂದ ಆ ಸರ್ಕಲ್ಗೆ ರೈಟ್ ಸೈಡು ಕರ್ವ್ ಆಗಿ ಹಾಕ್ತಾ ಬನ್ನಿ. ಎಲ್ಲನೂ ರೈಟ್ ಸೈಡು ಕರ್ವ್ ಮಾಡ್ತಾ ಬನ್ನಿ. ಆ ಸರ್ಕಲ್ ಚಿಕ್ಕ ಸರ್ಕಲ್ಗೆ ಜಾಯಿಂಟ್ ಮಾಡ್ತಾ ಬನ್ನಿ. ಅದಾದಮೇಲೆ ಲೆಫ್ಟ್ ಸೈಡ್ ಅಲ್ಲಿಂದ ಸ್ವಲ್ಪ ಮೇಲೆ ಆ ಸರ್ಕಲಿಂದ ಮೇಲ್ಗಡೆ ಆಫಲ್ಲಿ ಕರ್ವ್ ಆಗಿ ಶೇಪ್ ಮಾಡ್ತಾ ಬನ್ನಿ. ಲೆಫ್ಟ್ ಸೈಡ್ ಕರ್ವು ಮುಂಚೆ ರೈಟ್ ಸೈಡ್ ಮಾಡಿದ್ರಲ್ಲ ಅದೇ ಥರನೇ ಲೆಫ್ಟ್ ಸೈಡು ಅದನ್ನು ಕರೆಕ್ಟ್ ಈಕ್ವಲ್ ಆಗಿ ನೋಡಿಕೊಂಡು ಎಲ್ಲನೂ ಈಕ್ವಲ್ ಆಗಿ ಮಾಡ್ತಾ ಬನ್ನಿ. ಇದಾದಮೇಲೆ ನೆಕ್ಸ್ಟು ನಾವು ಎರಡು ಸರ್ಕಲ್ಲು ಒಳಗಡೆ ಲೈನ್ಸು ಇದನ್ನು ಮೇಯ್ನ್ ನಮಗೇನು ಬೇಕಾಗಿದೆಯಲ್ಲ 3 ಲೈನ್ಸು ಅದನ್ನು ಮಾತ್ರ ಡಾರ್ಕ್ ಮಾಡಿಕೊಂಡು ಮಿಕ್ಕಿದ್ದು ಸ್ಟ್ರೈಟ್ ಲೈನ್ಸು ಸರ್ಕಲ್ಲು ಎಲ್ಲನೂ ಎರೇಸ್ ಮಾಡ್ತಾ ಬನ್ನಿ. ಇದನ್ನು ಸ್ವಲ್ಪ ಡಾರ್ಕ್ ಮಾಡ್ಕೊಂಡ್ಮೇಲೆ ನಿಮಗೆ ಎರೇಸ್ ಮಾಡಿದರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಮೇನ್ ಬೇಕಾಗಿರೋದನ್ನೆಲ್ಲ ಡಾರ್ಕ್ ಮಾಡಿಕೊಂಡು ಮಿಕ್ಕಿದ್ದು ಎರೇಸ್ ಮಾಡಿದ ತಕ್ಷಣ ಈ ಥರ ಆಗುತ್ತೆ. ಅದು ರೈಟ್ ಸೈಡು ಲೈಟ್ ಕಲರು, ಲೆಫ್ಟ್ ಸೈಡು ಡಾರ್ಕ್ ಕಲರ್ ಮಾಡೋದು ನಾನು ತೋರಿಸ್ತೀನಿ ನೆಕ್ಸ್ಟ್ ಮುಂದಕ್ಕೆ. ಈಗ ಆ ಚಿಕ್ಕ ಪಾರ್ಟಲ್ಲಿ ಇರೋದೆಲ್ಲ ಡಾರ್ಕ್ ಕಲರು ನಾನು ಶೇಡ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ನಮಗೆ ಆ ಚಿಕ್ಕ ಪಾರ್ಟ್ ಮಾತ್ರ ಡಾರ್ಕ್ ಕಲರ್. ನಾವು ಕಲರ್ ಕಾಂಬಿನೇಷನ್ ನಾವು ಯಾವ ಥರ ತೊಗೊತೀವಿ ಅದ್ರ ಮೇಲೆ ಡಿಪೆಂಡು. ಇಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಈ ಥರ. ಆಮೇಲೆ ನೆಕ್ಸ್ಟು ಒಂದು ಹಿಂಗೆ ಕೆಳಗಡೆ ರಂಗೋಲಿ ಹಾಕಬೇಕಾದಾಗ ಏನು ಮಾಡಬೇಕು, ಚಾಕ್ ಪೀಸಿಂದ ಈ ಥರ ತೊಗೊಂಡು ದಾರ ಕಟ್ಟಿ ನಾವು ಕಾಂಪಾಸ್ ಕೈಯಿಂದ ಹಾಕಿದ್ವಲ್ಲ ಇದೇ ಥರ ಒಂದು ಕಡೆ ದಾರ ಲೆಫ್ಟ್ ಸೈಡ್ ಪಾಯಿಂಟ್ ಇಟ್ಕೊಂಡು ರೈಟ್ ಸೈಡ್ ಚಾಕ್ ಪೀಸ್ ಇರುತ್ತಲ್ಲ ಈ ಥರ ರೊಟೇಟ್ ಮಾಡ್ತಾ ತಿರುಗ್ತಾ ಬಂದರೆ ಸರ್ಕಲ್ ಈಸಿಯಾಗಿ ಬರುತ್ತೆ. ಇದಾದಮೇಲೆ ಸೇಮ್ ನಾವು ಅಲ್ಲಿ ಪೇಪರಲ್ಲಿ ಹೆಂಗೆ ತೋರಿಸಿದ್ವಿ ಅದೇ ಥರ ಆ ಕಡೆ ಪಾಯಿಂಟಿಂದ ಈ ಕಡೆ ಪಾಯಿಂಟ್ ಮಧ್ಯದಲ್ಲಿ ಒಂದು ಪಾಯಿಂಟ್ ತೊಗೊಂಡು ಅಲ್ಲಿಗೆ ಒಂದು ಡಾಟ್ ಇಟ್ಕೊಂಡು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಇದೇ ಥರ 8 ಪಾರ್ಟ್ಸ್ ಮಾಡಿಕೊಂಡು ಬರಬೇಕು. 8 ಪಾರ್ಟ್ಸ್ ಮಾಡಿ ಶೇಪ್ ನಾನೆಲ್ಲ ಪೆನ್ಸಿಲಲ್ಲಿ ಹೆಂಗೆ ತೋರಿಸಿದ್ದೀನಿ ಅದೇ ಥರ ಈಗ
ನಾವು ಇದರಲ್ಲಿ ಚಾಕ್ ಪೀಸಲ್ಲಿ ಮಾಡ್ತಾಯಿದ್ವಿ. ಇಲ್ಲಿ ನಿಮಗೆ ಚಾಕ್ ಪೀಸಲ್ಲಿ ಅದು ಫ್ಲೋರು ಇರೋದ್ರಿಂದ ಕಾಣ್ತಾ ಇಲ್ಲ. ನೆಕ್ಸ್ಟ್ ಇದೇ ಥರ ಕಲರ್ಸ್, ನಮ್ಗೆ ಯಾವ ಕಲರ್ ಕಾಂಬಿನೇಷನ್ ಬೇಕೋ ಆ ಕಲರು 2 ಲೈಟ್ ಕಲರ್ ಬ್ಲೂಗೆ ಬ್ಲ್ಯಾಕ್ ಮಿಕ್ಸ್ ಮಾಡಿದರೆ ಡಾರ್ಕ್ ಕಲರ್ ಬ್ಲೂ ಆಗುತ್ತೆ. ಈ ಥರ ಎಲ್ಲನೂ ಯಾವ ಕಲರ್ ಬೇಕೋ ಆ ಕಲರ್ ಎರಡು ರೆಡಿ ಮಾಡಿಕೊಂಡು, ಇಲ್ಲಿ ನೋಡಿ ಡಾರ್ಕು ಲೈಟು ಕಾಣ್ತಾ ಇದೆ. ಬ್ಲೂ ಅಲ್ಲಿ ಲೈಟ್ ಬ್ಲೂ ಅಲ್ಲಿದೆ, ಡಾರ್ಕ್ ಬ್ಲೂ ಈ ಕಡೆ ಲೆಫ್ಟಲ್ಲಿದೆ. ನಾನು ಪೆನ್ಸಿಲಲ್ಲಿ ಡಾರ್ಕ್ ಮಾಡಿದ್ನಲ್ಲ ಅದೆಲ್ಲ ಡಾರ್ಕ್ ಬ್ಲೂ ಡಾರ್ಕ್ ಕಲರ್ಸ್ ಹಾಕೋದು. ಇನ್ನು ಮಿಕ್ಕಿದ ಜಾಗ ಎಲ್ಲ ಲೈಟ್ ಕಲರ್ಸ್ ಹಾಕಿದರೆ ಈ ಥರ ಬರುತ್ತೆ. ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಾವಂತೂ ಇದನ್ನು ಮಾಡೋವಾಗ ಫುಲ್ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು.